ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾ ಇಲ್ಲಿ ನೋಡಬಾರೋ. ಗುಡಿಯಲ್ಲಿ ಮನೆಯಲ್ಲಿ ಪೂಜೆಯನ್ನು ಪಡೆದೋರು ಕಣ್ಣಾರೆ ಕಂಡಾರು ಕಾಣಬಾರೋ. ಕಣ್ಣಾರೆ ಕಂಡಾರು ಕಾಣಬಾರೋ. ಓಂ ಶಾಂತಿ. ಕರುನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಭಾರತ ದೇಶ ಆಧ್ಯಾತ್ಮಿಕತೆಯ ತವರೂರು. ಅನೇಕ ವೈಶಿಷ್ಟ್ಯಗಳಿಂದ ಕೂಡಿರುವಂತಹ ದೇಶ ಅದು ನಮ್ಮ ಭಾರತ ದೇಶ. ಭಕ್ತಿಯ ವೈಭವ, ಭಕ್ತಿ ಪರಂಪರೆ, ಸಂಸ್ಕೃತಿ, ಸಂಸ್ಕಾರ, ಸಹಕಾರ, ಸಹಬಾಳ್ವೆ, ಸಹಯೋಗ, ಸರ್ವಧರ್ಮ ಸಹಿಷ್ಣುತೆ, ನೃತ್ಯ ಕಲೆ, ಸಂಗೀತ ಕಲೆ, ಶಿಲ್ಪಕಲೆ, ಈ ರೀತಿ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿರುವಂತಹ ದೇಶ ಅದು ನಮ್ಮ ಭಾರತ ದೇಶ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಜಲಶರಧಿ. ಉತ್ತರದಲ್ಲಿ ಹಿಮವರ್ಷ, ದಕ್ಷಿಣದಲ್ಲಿ ತಾಯಿ ಭಾರತೀಯ ಚರಣಗಳಿಗೆ ನೀಲಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಭರತವರ್ಷ. ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಭಾರತ ದೇಶದ ವರ್ಣನೆಯನ್ನು ಮಾಡಿರುವಂತಹ ರೀತಿ ಇದು. ನಮ್ಮ ಭಾರತ ದೇಶ ಹಬ್ಬಗಳ ನಾಡು. ಈಗಾಗಲೇ ನಾವು ಯುಗಾದಿ ಹಬ್ಬದಿಂದ ಹಿಡಿದು ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತಾ ನವರಾತ್ರಿಗೆ ಬಂದು ತಲುಪಿದ್ದೇವೆ. ಹಬ್ಬ ಅಂತಂದಾಗ ಮನೆಯಲ್ಲಿ ಸಡಗರ, ಸಂತಸ. ನೋಡಿ, ಒಂದು ಕುಟುಂಬ ಅಂತಂದಾಗ ಅವರು ತಮ್ಮ ತಮ್ಮ ಕೆಲಸದ ಸಲುವಾಗಿ ಬೇರೆ ಬೇರೆ ಕಡೆಗೆ ಹರಿದು ಹೋಗಿರ್ತಾರೆ. ಹಬ್ಬ ಅಂತ ಬಂದಾಗ ಎಲ್ಲರೂ ಸಹ ಮತ್ತೆ ಮರಳಿ ತಮ್ಮ ಮನೆಗೆ ಬರ್ತಾರೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ. ಎಲ್ಲರೂ ಒಟ್ಟಾಗಿ ಹಬ್ಬವನ್ನು ಬಹಳ ವೈಭವದಿಂದ ಆಚರಣೆ ಮಾಡ್ತಾರೆ. ಮನೆಯ ಮುಂದೆ ರಂಗೋಲಿಯನ್ನು ಹಾಕಲಾಗ್ತದೆ. ತಳಿರು ತೋರಣಗಳಿಂದ ಅಲಂಕಾರ ಮಾಡ್ತಾರೆ. ಹೂಗಳಿಂದ ಅಲಂಕಾರ ಮಾಡ್ತಾರೆ. ಮಾರ್ಕೆಟಿಗೆ ಹೋಗಿ ಬೊಂಬೆಗಳನ್ನು ಖರೀದಿ ಮಾಡಿಕೊಂಡು ಬಂದು ಅದನ್ನು ಶೃಂಗಾರ ಮಾಡಿ ಮನೆಯಲ್ಲಿ ಅನೇಕ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಿ ಹಾಗೂ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಮುಡಿ ತುಂಬ ಹೂವುಗಳನ್ನು ಧರಿಸಿ ತಿಂಡಿ ತಿನಿಸುಗಳನ್ನು ತಾವು ತಿಂದು ಅನೇಕರಿಗೆ ಹಂಚಿ ವೈಭವದಿಂದ ಆಚರಣೆ ಮಾಡ್ತಾರೆ. ಎಲ್ಲರೂ ಸೇರಿ ಮನೆಗೆ ಒಟ್ಟಾಗಿ ಬಂದು ಈ ಹಬ್ಬವನ್ನು ಆಚರಣೆ ಮಾಡಿದಾಗ ಮನೆ ಜೇನುಗೂಡಾಗಿರುತ್ತದೆ. ಇದು ನಮ್ಮ ಭಾರತ ದೇಶದ ವೈಶಿಷ್ಟ್ಯ, ನಮ್ಮ ಭಾರತದ ಸಂಸ್ಕೃತಿ. ನವರಾತ್ರಿ ಅಂತ ಬಂದಾಗ ನವರಾತ್ರಿ ಹಬ್ಬವನ್ನು ಯಾಕೋಸ್ಕರ ಆಚರಣೆ ಮಾಡಲಾಗ್ತದೆ? ನವರಾತ್ರಿ ಹಬ್ಬ ನವದುರ್ಗೆಯರ ಪೂಜೆ, ನವದುರ್ಗೆಯರ ಪೂಜೆಯನ್ನು ಮಾಡಲಾಗ್ತದೆ. 8 ದಿನ 8 ದುರ್ಗೆಯರ ಪೂಜೆಯ ನಂತರ 9ನೆಯವಳು ಏನು ನವದುರ್ಗೆಯ ಏನಿದಾಳಲ್ಲ ಅವಳಿಗೆ ಸಿದ್ಧಿದಾತ್ರಿ ಅಂತ ಹೇಳ್ತಾರೆ. ಸಿದ್ಧ ಗಂಧರ್ವ ಯಕ್ಷಾದ್ಯರ ಸುರೈರಮಾರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾಯಿನಿ. ಸಿದ್ಧರು, ಗಂಧರ್ವರು, ಯಕ್ಷರು, ಸುರರು, ಅಸುರರು, ಕಿನ್ನರರು, ಕಿಂಪುರುಷರು ಎಲ್ಲರಿಂದಲೂ ಪೂಜಿಸಲ್ಪಡುವವಳು. ನವರಾತ್ರಿಯ ಪರ್ವದಂದು 9ನೆಯ ದಿನ ಎಲ್ಲ ಕಡೆಯಲ್ಲೂ ಸಹ ಎಲ್ಲರಿಂದಲೂ ಸಹ ಆರಾಧಿಸುವವಳೇ ಸಿದ್ಧಿದಾತ್ರಿ. ಸಿಂಹವಾಹನೆ, ಚತುರ್ಭುಜ, 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧರಿಸಿಕೊಂಡು ಕೆಂಪು ಕಮಲದ ಹೂವಿನ ಮೇಲೆ ವಿರಾಜಮಾನಳಾಗಿರುವವಳೇ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ಅಂತಂದರೆ ಅಷ್ಟಸಿದ್ಧಿಗಳನ್ನು ಸಿದ್ಧಿಸಿಕೊಂಡಿರುವವಳು ಅಂತ ಹೇಳ್ತಾರೆ. ಅಂದರೆ ಕೆಲವು ಪುರಾಣಗಳಲ್ಲಿ 8 ಸಿದ್ಧಿ ಅಂತ ಹೇಳ್ತಾರೆ, ಕೆಲವು ಪುರಾಣಗಳಲ್ಲಿ 18 ಸಿದ್ಧಿಗಳು ಅಂತ ಹೇಳ್ತಾರೆ. 8 ಸಿದ್ಧಿಗಳು ಅಂತ ಬಂದಾಗ ಈ 8 ದಿನದ ದುರ್ಗೆಯರೇನಿದಾರಲ್ಲ ಆ 8 ಶಕ್ತಿಗಳು ಒಬ್ಬಳಲ್ಲಿ ಆವಿರ್ಭವಿಸಿದಾಗ ಆ 9ನೆಯವಳೇ ಸಿದ್ಧಿದಾತ್ರಿ ಅಂತ ಅನಿಸಿಕೊಳ್ತಾಳೆ. ಇನ್ನು 18 ಸಿದ್ಧಿಗಳು ಅಣಿಮ, ಲಘಿಮ,
ಪ್ರಾಪ್ತಿ, ಪ್ರಾಕಾಮ್ಯ, ಮಹಿಮಾ, ಈಶಿತ್ವ, ವಶಿತ್ವ, ಸರ್ವಕಾಮಾವಸಾಯಿತ, ಸರ್ವಜ್ಞತ್ವ, ದೂರಗ್ರಹಣ, ಪರಕಾಯ ಪ್ರವೇಶ, ವಾಕ್ಸಿದ್ಧಿ, ಸೃಷ್ಟಿ, ಸಂಹಾರಕರಣ ಸಾಮರ್ಥ್ಯ, ಅಮರತ್ವ, ಸರ್ವನ್ಯಾಯತತ್ವ, ಭಾವನಾ ಮತ್ತು ಸಿದ್ಧಿ. ಈ ರೀತಿ 18 ಸಿದ್ಧಿಗಳನ್ನು ಎಲ್ಲರಿಗೂ ಅನುಗ್ರಹಿಸುವವಳು ಸಿದ್ಧಿದಾತ್ರಿ. ಇನ್ನು ನವರಾತ್ರಿಯ ದಿನ ಕೇವಲ ಸಿದ್ಧಿದಾತ್ರಿಯ ಪೂಜೆ ಅಷ್ಟೇ ಅಲ್ಲ, ಇನ್ನು 8 ದುರ್ಗೆಯರ ಪೂಜೆ ನಡೀತದೆ. ಒಬ್ಬೊಬ್ಬ ದೇವಿಗೆ ಒಂದೊಂದು ರೀತಿಯಲ್ಲಿ ಅಲಂಕಾರ ಇರ್ತದೆ. ಹಾಗಾದರೆ ಈಗ ದೇವಿ ಅಥವಾ ದುರ್ಗೆ ಅಂತಂದಾಗ ಅಲ್ಲಿ 8 ಕೈಗಳನ್ನು ತೋರಿಸ್ತಾರೆ. ಅಷ್ಟಶಕ್ತಿಗಳು, ಅಷ್ಟ ಕೈಗಳು. ಈ 8 ಕೈಗಳು ಇರಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತದೆ. 8 ಕೈಗಳು ಅಂತಂದರೆ, ಈಗ ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೆಲ್ಲ ಅದರ 2 ಕೈಯ ಬದಲು ಇನ್ನೊಂದು 3 ಕೈ ಇತ್ತು ಅಂತಂದರೆ ಆ ಮಗುವನ್ನು ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಡಾಕ್ಟ್ರೇ ಮಗುವಿಗೆ 3 ಕೈ ಇದೆ, ಆಪರೇಷನ್ ಮಾಡಿ ಅಂತ ಹೇಳಿ ಆ ಒಂದು ಕೈಯನ್ನು ತೆಗೆಸ್ತಾರೆ. ಹಾಗಾದರೆ ಇಲ್ಲಿ 8 ಕೈ ಇರಲಿಕ್ಕೆ ಸಾಧ್ಯ ಇದೆಯಾ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾವಾಗಲೂ ಸಹ ದೇವಿ ಅಷ್ಟ ಕೈಗಳು ಹಾಗೂ ಕಾಲಿನ ಕೆಳಗಡೆ ಒಬ್ಬ ಅಸುರ ಮಲಗಿರ್ತಾನೆ. ಆ ಅಸುರನ ದೇಹದ ಮೇಲೆ ದೇವಿಯ ಕಾಲಿರ್ತದೆ, ಕೈಯಲ್ಲಿ ತ್ರಿಶೂಲ ಇರ್ತದೆ. ಆ ತ್ರಿಶೂಲದಿಂದ ದೇವಿ ಆ ಅಸುರನನ್ನು ಸಂಹಾರ ಮಾಡುತ್ತಿರ್ತಾಳೆ. ಹಾಗಾದರೆ ದೇವಿ ಹಿಂಸಕಾರಿಣಿಯ ಅನ್ನುವಂಥ ಪ್ರಶ್ನೆ ಬರ್ತದೆ. ಈ 8 ಕೈಗಳೇನಿದೆಯಲ್ಲ, ಈ 8 ಕೈಗಳು, ಆ 8 ಕೈಗಳಲ್ಲಿ 8 ಆಯುಧಗಳನ್ನು ತೋರಿಸಿರ್ತಾರೆ. ಅಂದರೆ ಈ 8 ಕೈಗಳಲ್ಲಿರುವ 8 ಆಯುಧಗಳು ಅಷ್ಟಶಕ್ತಿಗಳ ಒಂದು ಪ್ರತೀಕ. ಅಷ್ಟಶಕ್ತಿಗಳ ಪ್ರತೀಕವಾಗಿ ಅಲ್ಲಿ ಅಷ್ಟ ಆಯುಧಗಳನ್ನು ಅಷ್ಟ ಕೈಗಳಲ್ಲಿ ತೋರಿಸಿರ್ತಾರೆ. ಇನ್ನು ಅಸುರ ಸಂಹಾರ. ಅಸುರ ಸಂಹಾರ ಅಂತೇಳಿ ಹೇಳಿದರೆ ಅಸುರಿ ಪ್ರವೃತ್ತಿಗಳ ಸಂಹಾರ. ಅಸುರಿ ಪ್ರವೃತ್ತಿ, ಅಸುರಿ ವೃತ್ತಿ, ಅಸುರಿ ಕೃತಿ, ಅಸುರಿ ಗುಣ, ಅಸುರಿ ಸಂಸ್ಕಾರ, ಅಸುರಿ ಸಂಕಲ್ಪ, ಅಸುರಿ ದೃಷ್ಟಿ, ಅಸುರಿ ಕೃತಿ. ಈ ರೀತಿ ಎಲ್ಲ ಅಸುರಿ ಪ್ರವೃತ್ತಿಗಳನ್ನು ಸಂಹಾರ ಮಾಡುವವಳು, ಅವಳಿಗೆ ನಾವು ಅಸುರ ಸಂಹಾರಿಣಿ ಅಂತ ಹೇಳ್ತೇವೆ. ಪ್ರತಿಯೊಬ್ಬರಲ್ಲಿಯೂ ಸಹ ದೈವತ್ವ ಇದೆ ಆತ್ಮೀಯರೇ. ಈಗ ನೋಡಿ, ಕತ್ತಲು, ಮನೆಯಲ್ಲಿ ಕತ್ತಲಿದ್ದಾಗ ನಾವು ಕತ್ತಲು ಹೋಗಬೇಕು, ನನಗೆ ಬೆಳಕು ಬೇಕು ಅಂತೇಳಿ ಹೇಳಿದರೆ ನಾನೇನು ಕತ್ತಲನ್ನು ಓಡಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಲೈಟ್ ಹಾಕಿದ್ವಿ ಅಂತೇಳಿ ಹೇಳಿದರೆ ಅಲ್ಲಿ ಕತ್ತಲು ತನ್ನಿಂದ ತಾನಾಗಿ ಓಡಿ ಹೋಗ್ತದೆ. ಅದೇ ರೀತಿ ನಮ್ಮಲ್ಲಿ ಯಾವಾಗ ನಾವು ದೈವಿ ಶಕ್ತಿ ಜಾಗೃತವಾಗ್ತದೋ ಆವಾಗ ಅಸುರಿ ಪ್ರವೃತ್ತಿ ಏನಿದೆಯಲ್ಲ ಅದು ತನ್ನಿಂದ ತಾನಾಗಿಯೇ ತುಳಿಯಲ್ಪಡ್ತದೆ. ಪ್ರತಿಯೊಬ್ಬರಲ್ಲೂ ದೈವತ್ವ ಇದೆ ಅಂತ ಹೇಳ್ತಾರೆ. ಯಾರಲ್ಲೂ ಅಸುರಿ ಪ್ರವೃತ್ತಿ ಎಲ್ಲರಲ್ಲೂ ಇದೆ ಅಂತ ಖಂಡಿತ ಅಲ್ಲ. ಪ್ರತಿಯೊಬ್ಬರಲ್ಲೂ ಸಹ ಒಂದು ದೈವಿ ಶಕ್ತಿ ಇದೆ, ದೈವತ್ವ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಲ್ ಸೋಲ್ಸ್ ಆರ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳ್ಕೊಂಡು ಹೇಳಿ. ಈ ರೀತಿಯಲ್ಲಿ ನಮ್ಮಲ್ಲಿ ದೈವಿ ಪ್ರವೃತ್ತಿಯನ್ನು ಜಾಗೃತಗೊಳಿಸುವಂಥದ್ದು. ದೈವಿ ಪ್ರವೃತ್ತಿ ಜಾಗೃತವಾದಾಗ ಅಸುರಿ ಪ್ರವೃತ್ತಿ ತನ್ನಿಂದ ತಾನಾಗಿಯೇ ನಾಶ ಆಗ್ತದೆ. ಈಗ ನಾವು ಮಾಡಬೇಕಾಗಿರೋದು ಅಸುರಿ ಪ್ರವೃತ್ತಿಯ ಮೇಲೆ ದೈವಿ ಶಕ್ತಿಯ ವಿಜಯ. ಅದಕ್ಕೋಸ್ಕರ ದೇವಿಗೆ ವಿಜಯ ಮಾಲೆಯನ್ನು ಧರಿಸಿರುವಂಥದ್ದನ್ನು ಯಾವಾಗಲೂ ತೋರಿಸಿರ್ತಾರೆ. ಯಾಕಂತಂದರೆ ಅಸುರಿ ಪ್ರವೃತ್ತಿಯ ಮೇಲೆ ಅವಳು ವಿಜಯವನ್ನು ಸಾಧಿಸಿರ್ತಾಳೆ. ಇನ್ನು ದೇವಿಗೆ 18 ಸಿದ್ಧಿಗಳೇನು ಪ್ರಾಪ್ತಿಯಾಗಿದೆಯಲ್ಲ, ಆ 18 ಸಿದ್ಧಿಗಳವಳಿಗೆ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ. 18 ಸಿದ್ಧಿಗಳು ದೇವಿ ಪುರಾಣ ಹೇಳ್ತದೆ, ದೇವಿಯೇ ಸೃಷ್ಟಿಕರ್ತೆ, ದೇವಿಯೇ ಶಿವನಿಗೆ 18 ಸಿದ್ಧಿಗಳನ್ನು ಕೊಟ್ಟಿರ್ತಾಳೆ. ಆದ ಕಾರಣ ಅವಳಿಗೆ ಸಿದ್ಧಿಧರ ಅಂತ ಹೆಸರು ಬರ್ತದೆ ಅಂತ ದೇವಿ ಪುರಾಣ ಹೇಳ್ತದೆ. ಶಿವಪುರಾಣ ಹೇಳ್ತದೆ, ಶಿವನೇ ಈ ಸೃಷ್ಟಿಯ ಸೃಷ್ಟಿಕರ್ತ, ಶಿವನೇ ದೇವ ಮಹಾದೇವ ಅಂತ ಹೇಳಲಾಗ್ತದೆ. ಶಿವನೇ ದೇವಿಗೆ ಸಿದ್ಧಿಯನ್ನು ಕೊಟ್ಟಿರ್ತಾನೆ ಅಂತ. ಆತ್ಮೀಯರೇ, ಜಗತ್ತಿಗೆ ಪರಮಾತ್ಮ ಒಬ್ಬನೇ. ನಮ್ಮ ಭಾರತ ದೇಶದ ಮುಖ್ಯ ಗ್ರಂಥವಾಗಿರುವಂತಹ ಭಗವದ್ಗೀತೆಯಲ್ಲಿ ಏಕ ಏವ ಶಕ್ತಃ ಸಾಕ್ಷಾತ್ ಚಿದಾನಂದಮಯೋ ವಿಭು ನಾಮಾನಿ ಭವ ಸಂತಿ ಏಕಸ್ಯ ಪರಮಾತ್ಮನಃ. ಪರಮಾತ್ಮ ಒಬ್ಬನೇ, ಅವನಿಗೆ ಹೆಸರುಗಳು ಅನೇಕ ಇರಬಹುದು, ಆದರೆ ಪರಮಾತ್ಮ ಒಬ್ಬನೇ, ಅವನೊಬ್ಬನೇ ಸರ್ವಶಕ್ತಿವಂತ ಅಂತ ಹೇಳಲಾಗ್ತದೆ. ಆದ್ದರಿಂದ ಸಿದ್ಧಿದಾತ್ರಿ ಸಿದ್ಧಿಧರ ಶಿವನಿಂದ ಅಥವಾ ಅವನನ್ನು ತಪಸ್ಸು ಮಾಡಿ ಅವನಿಂದ 18 ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಾಳೆ. ಆದ ಕಾರಣ ಅವಳು ಸಿದ್ಧಿದಾತ್ರಿ ಅಂತ ಪ್ರಸಿದ್ಧಳಾಗಿದ್ದಾಳೆ.
ತಾವು ಸಹ ಈ ನವರಾತ್ರಿಯ ಹಬ್ಬದಂದು ಆ ದೇವಿಯನ್ನು ಆರಾಧಿಸಿ, ದೇವಿ ತಾನು ಸಿದ್ಧಿಯನ್ನು ಇಟ್ಟುಕೊಂಡಿಲ್ಲ, ಎಲ್ಲರಿಗೂ ಸಿದ್ಧಿಯನ್ನು ಅನುಗ್ರಹಿಸುವವಳು. ಆದ್ದರಿಂದ ಆ ದೇವಿಯಿಂದ ನಾವು 18 ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ, ಪರಮಾತ್ಮನಿಂದ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ ಅಂತೇಳ್ಕೊಂಡೇಳಿ ಹೇಳ್ತಾ, ನವರಾತ್ರಿ ಹಬ್ಬ ತಮಗೆಲ್ಲರಿಗೂ ಸುಖ, ಸಂತೋಷ, ಆನಂದವನ್ನು ನೀಡಲಿ. ಆ ಪರಮಾತ್ಮ ನಿಮಗೆ ಐಶ್ವರ್ಯ, ಆಸ್ತಿ, ಸಂಪತ್ತಿನ ಜೊತೆಗೆ ದೈವಿ ಗುಣಗಳನ್ನು, ದೈವಿ ಪ್ರವೃತ್ತಿಗಳನ್ನು, ದೈವಿ ಸಿದ್ಧಿಗಳನ್ನು ತಮಗೆ ಕರುಣಿಸಲಿ ಅಂತ ಹೇಳ್ಕೊಂಡೇಳಿ ಹೇಳ್ತಾ, ಅಂತಿಮದಲ್ಲಿ ಭದ್ರಂ ಕರ್ಣೇಭಿಃ ಶೃಣುಯಾಮದೇವ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರ, ಸ್ಥಿರೈರಂಗೈಸ್ತುಷ್ಟುವಾಂ ಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಕಿವಿಗಳಲ್ಲಿ ಮಂಗಳಕರವಾದದ್ದನ್ನೇ ಕೇಳೋಣ, ಕಣ್ಣುಗಳಿಂದ ಮಂಗಳಕರವಾದದ್ದನ್ನೇ ನೋಡೋಣ, ಗಟ್ಟಿಮುಟ್ಟಾದ ಆರೋಗ್ಯಪೂರ್ಣವಾದಂತಹ ಅಂಗಾಂಗಗಳಿಂದ ದೇವರು ಮೆಚ್ಚುವಂತೆ ಬದುಕೋಣ, ಪರಮಾತ್ಮ ಮೆಚ್ಚುವಂತೆ ಬದುಕೋಣ ಅನ್ನುವಂಥದ್ದು ಪರಮಾತ್ಮನ ಇಚ್ಛೆ. ಆದ್ದರಿಂದ ತಾವೆಲ್ಲರೂ ಸಹ ಆ ಪರಮಾತ್ಮನ ನೆನಪನ್ನು ಮಾಡ್ತಾ ತಮ್ಮೆಲ್ಲ ಅಸುರಿ ಪ್ರವೃತ್ತಿಗಳನ್ನು ನಾಶ ಮಾಡಿ ತಮ್ಮಲ್ಲಿ ದೈವಿ ಶಕ್ತಿಗಳನ್ನು ಜಾಗೃತಗೊಳಿಸಿಕೊಳ್ಳಿ ಅಂತ ಹೇಳ್ತಾ ತಮಗೆ ಶುಭವನ್ನು ಹಾರೈಸ್ತಾ ವಂದನೆಗಳೊಂದಿಗೆ ಓಂ ಶಾಂತಿ.